ಸುಮಾರು 5:30ಗೆ ಬೈಕ್ ರೈಡ್ ಮಾಡಿಕೊಂಡು ನಾವು ನೀಲ್ ಐಲ್ಯಾಂಡ್ನ ಫೇಮಸ್ ಸ್ಪಾಟ್ ನ್ಯಾಚುರಲ್ ಬ್ರಿಡ್ಜ್ನ ನೋಡ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ಇಷ್ಟು ಬೇಗ ಹೋಗೋ ಕಾರಣ ಹೈ ಟೈಡ್ಸ್ ಆ್ಯಂಡ್ ಲೋ ಟೈಡ್ಸ್. ಈಗ ನಾವೇನು ನಡ್ಕೊಂಡು ಹೋಗ್ತಿದ್ದೀವಲ್ಲ, ಇಲ್ಲೆಲ್ಲ ನೀರು ತುಂಬಿಕೊಂಡಿಲ್ಲ, ನೀರು ತುಂಬಾ ಕಡಿಮೆ ಇದೆ ಅಂತಂದರೆ ಇಟ್ಸ್ ಲೋ ಟೈಡ್ ಅಂತ ಅರ್ಥ. ಇಂಥ ಟೈಮಲ್ಲೇ ನಾವು ಈ ಥರ ಕೆಲವೊಂದು ಪ್ಲೇಸಸ್ನ ಆರಾಮಾಗಿ ನೋಡ್ಕೊಂಡು ಬರ್ಬೋದು. ಇದೇ ಜಾಗದಲ್ಲಿ ಹೈ ಟೈಡ್ ಇರೋ ಟೈಮಲ್ಲಿ ನೀರೆಲ್ಲ ತುಂಬಿಕೊಂಡು ನಾವು ನಡ್ಕೊಂಡು ಹೋಗಿ ಬ್ರಿಡ್ಜ್ನ ನೋಡ್ಕೊಬರೋದಕ್ಕೆ ಆಗೋದಿಲ್ಲ. ಅದೇ ನೀವು ಬೀಚಲ್ಲಿ ಆಡ್ತೀರಾ ಅಂತಂದರೆ ಸಮುದ್ರದ ತೀರದವರೆಗೂ ನೀರು ತುಂಬಿಕೊಂಡಿರಬೇಕು, ಹೈ ಟೈಡ್ ಅನ್ನೋದು ಇರಬೇಕು. ಅಲ್ಲಿರೋ ಲೋಕಲ್ ಲೈಟ್ಸ್ನ ಕೇಳಿಕೊಂಡು ಹೈ ಟೈಡ್ ಲೋ ಟೈಡ್ ಟೈಮಿಂಗ್ಸ್ನ ನೋಡಿಕೊಂಡು ನಿಮ್ಮ ಟ್ರಿಪ್ನ ಪ್ಲ್ಯಾನ್ ಮಾಡ್ಕೋಬೋದು. ಲೋ ಟೈಡ್ ಟೈಮಿಂಗ್ಸ್ ಚೆಕ್ ಮಾಡಿಕೊಂಡು ನ್ಯಾಚುರಲ್ ಬ್ರಿಡ್ಜ್ನ ನೋಡಿಕೊಂಡು ವಾಪಸ್ ರೆಸಾರ್ಟ್ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಪ್ಯಾಕ್ ಮಾಡಿ ಲಗೇಜ್ನ ನಾವು ವಾಪಸ್ ಹೊರಡ್ತಿರೋದು ಪೋರ್ಟ್ ಬ್ಲೇರ್ಗೆ. ಇವತ್ತು ನಮ್ಮ ಪೋರ್ಟ್ ಬ್ಲೇರ್ ಐಟನರಿಯಲ್ಲಿ ನಮಗೆ ರಾಸ್ ಐಲ್ಯಾಂಡ್ ಇತ್ತು. ಈಗ ಅದನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್ ಅಂತಲೂ ಸಹ ಕರೀತಾರೆ. ಈ ಸ್ಪಾಟ್ನ ನಿಮ್ಮ ಐಟನರಿಯಲ್ಲಿ ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೊಳ್ಳಿ, ಬಿಕಾಸ್ ಇಟ್ ಇಸ್ ಕಂಪ್ಲೀಟ್ಲಿ ವರ್ತ್ ಇಟ್. ಆಗಿನ ಕಾಲದಲ್ಲಿ ಆಳ್ವಿಕೆ ಮಾಡ್ತಿದ್ದಂಥ ಬ್ರಿಟಿಷ್ ಆಫೀಸರ್ಸ್ ಎಲ್ಲ ಇದ್ದಿದ್ದಂಥ ಸ್ಥಳ ಇದು. ಈಗ ಸದ್ಯಕ್ಕೆ ಆ ಬಿಲ್ಡಿಂಗ್ಸ್ ಏನಿದೆ ಅದರ ರಿಮೇನ್ಸ್ ಮಾತ್ರನೇ ನೀವು ನೋಡ್ಬೋದು. ಈಸಿಯಾಗೆ ಬಗ್ಗಿ ಬುಕ್ ಮಾಡಿಕೊಂಡು ಕಂಪ್ಲೀಟ್ ರಾಸ್ ಐಲ್ಯಾಂಡ್ನ ನೋಡಿಕೊಂಡು ಬರ್ಬೋದು ನೀವು. ಆ್ಯಂಡ್ ರಾಸ್ ಐಲ್ಯಾಂಡ್ನ ಬೆಸ್ಟ್ ಪಾಯಿಂಟ್ ಅಂದರೆ ಈ ಲೈಟ್ ಹೌಸ್ ಪಾಯಿಂಟ್. ಈ ಸ್ಪಾಟ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಆ್ಯಂಡ್ ಇಟ್ ವಾಸ್ ಆಲ್ಮೋಸ್ಟ್ ಸನ್ಸೆಟ್. ಸೊ ತುಂಬಾ ಬ್ಯೂಟಿಫುಲ್ ಆಗಿತ್ತು ಈ ಸ್ಪಾಟ್. ಪೋರ್ಟ್ ಬ್ಲೇರಿಂದ ರಾಸ್ ಐಲ್ಯಾಂಡ್ಗೆ ಜಸ್ಟ್ 20 ಮಿನಿಟ್ಸ್ ಬೋಟ್ ರೈಡ್. ಆ್ಯಂಡ್ ಇಲ್ಲಿನ ಇನ್ನೊಂದು ಸ್ಪೆಷಾಲಿಟಿ, ಇಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜಿಂಕೆಗಳನ್ನ ಫ್ರೀಯಾಗಿ ಓಡಾಡೋಕ್ಕೆ ಬಿಟ್ಟಿರ್ತಾರೆ. ಅದಕ್ಕೆ ಫೀಡ್ ಏನು ಮಾಡುವಾಗಿಲ್ಲ, ಬಟ್ ಫೋಟೋಗ್ರಫಿ ವಿಡಿಯೋಗ್ರಫಿ ತೊಗೋಬೋದು. ನನಗಂತೂ ತುಂಬಾ ಭಯ ಆಗ್ತಿತ್ತು. ಆ್ಯಂಡ್ ಫೈನಲಿ ರಾಸ್ ಐಲ್ಯಾಂಡ್ ಟೂರ್ ಇಷ್ಟೇ. ಇಲ್ಲಿಂದ ನಾವು ವಾಪಸ್ ಪೋರ್ಟ್ ಬ್ಲೇರ್ಗೆ ಹೊರಟು ಬಂದು ಪೋರ್ಟ್ ಬ್ಲೇರಲ್ಲಿ ನಾನು ಹೈಲಿ ರೆಕಮೆಂಡ್ ಮಾಡುವಂಥ ರೆಸ್ಟೋರೆಂಟ್ ಅಂತಂದರೆ ನ್ಯೂ ಲೈಟ್ ಹೌಸ್ ರೆಸ್ಟೋರೆಂಟ್. ಇದು ನಮಗೆ ಲಾಸ್ಟ್ ಡೇ ಗೊತ್ತಾಯಿತು, ಬಟ್ ಫುಡ್ ವಾಸ್ ವೆರಿ ಟೇಸ್ಟಿ. ಸೊ ಡೂ ನಾಟ್ ಮಿಸ್ ಇಟ್ ಔಟ್. ಲಾಸ್ಟ್ ಡೇ ಇನ್ ಅಂಡಮಾನ್. ಫೈನಲಿ 9 ಗಂಟೆಗೆ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಲಗೇಜ್ನ ಪ್ಯಾಕ್ ಮಾಡಿ ಚೆಕ್ಔಟ್ ಮಾಡಿ ನಾವು ಹೊರಡ್ತಿರೋದು ಮನೆ ಕಡೆಗೆ. ನಾವು ಎಷ್ಟೇ ಎಲ್ಲೇ ಸುತ್ತಾಡಿದ್ರೂ ವಾಪಸ್ ಮನೆಗೆ ಹೋಗುವಾಗ ಇರುವಂಥ ಖುಷಿನೇ ಬೇರೆ ಅಂತ ಹೇಳ್ಬೋದು. ಅಂಡಮಾನ್ಗೆ ಟಾಟಾ ಬಾಯ್ ಬಾಯ್ ಹೇಳಿ ವಾಪಸ್ ಹೊರಟಿದ್ದು ನಾವು ಬ್ಯಾಂಗ್ಳೂರ್ಗೆ. ಫೈನಲಿ ಬ್ಯಾಂಗ್ಳೂರ್ ರೀಚ್ ಆಗಿ ಮೊದಲನೇದಾಗಿ ನಾವು ಹೊರಟಿದ್ದು ಆನಂದ್ ಭವನ್ ಕಡೆಗೆ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಕುಡಿಯೋಣ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.